ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಕುಂಭ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ಕುಂಭ ರಾಶಿಯಲ್ಲಿ ಜನಿಸಿದಂತವರಿಗೆ ಇರುವಂತದ್ದು ನೋಡೋದಾದ್ರೆ, ಕುಂಭ ರಾಶಿಯಲ್ಲೇ ರಾಹು ಗ್ರಹ ಇರುವಂತದ್ದು, ಕುಂಭ ರಾಶಿಯಲ್ಲಿ ಚಂದ್ರ, ಸಪ್ತಮದಲ್ಲಿ ಕೇತು ಮತ್ತೆ ಶುಕ್ರ ಗ್ರಹಗಳು ಇರುವಂತದ್ದು. ರಾಹು ಗ್ರಹ ಸ್ಕಿನ್ ಸಮಸ್ಯೆಗಳು, ಆಂಗ್ಸೈಟಿ, ಆತಂಕದ ಸಮಸ್ಯೆಗಳು, ವಿಪರೀತವಾಗಿರೋ ಭಯ, ಎದೆ ಡವ ಅನ್ಕೊಳ್ಳುವಂಥದ್ದು, ಭಯಗಳು, ಅನವಶ್ಯಕವಾಗಿರುವಂತ ಭಯ, ಯಾವತ್ತೂ ಇಷ್ಟು ಭಯ ಪಟ್ಟಿಲ್ಲ, ಈ ತರ ಆಗ್ತಿದೆ ಸರ್ ನನಗೆ ಅಂತಾರೆ. ಆ ತರ ಭಯಗಳು ಕ್ರಿಯೇಟ್ ಆಗ್ಬೋದು, ಕೆಟ್ಟ ಆಲೋಚನೆಗಳು ಬರ್ಬೋದು, ಭ್ರಮೆಗಳು ಕ್ರಿಯೇಟ್ ಆಗ್ಬೋದು. ಇವೆಲ್ಲ ಸಾಧ್ಯತೆಗಳು ಬಂದು ಆಲ್ರೆಡಿ ಅವ್ರಿಗೆ ಏನಾದ್ರು ಮೆಂಟಲ್ ಇಶ್ಯೂ ಇದ್ದಾಗ ಇದು ಜಾಸ್ತಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಕೊಡಿ, ನಿಮ್ಮ ಹತ್ರದವ್ರ ಜೊತೆ ಮಾತಾಡಿ ಆ ಭಯಗಳಿಂದ ಹೊರಗಡೆ ಬನ್ನಿ. ಒಂದೊಂದ್ಸಲ ಭಯಕ್ಕೆ ಇಲ್ಲಾಜಿಕಲ್ ಕೂಡ ಕಾರಣ ಆಗಿರುತ್ತೆ. ಈಗ ಜಿರಳೆ ನೋಡಿ ಭಯ ಪಡೋರು ಇದ್ದಾರೆ. ಅದಕ್ಕೆ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಸೈಕಾಲಜಿಸ್ಟ್ಗಳು ಒಂದು ಗಾಜಿನ ಡಬ್ಬಿ ಒಳಗಡೆ ಜಿರಳೆನಾಗಿ ದಿನ ನೋಡೋದು ಕೊಡ್ತಾರೆ. ಇದು ನೋಡ್ತಾ ನೋಡ್ತಾ ಭಯ ಕಡಿಮೆ ಆಗುತ್ತೆ. ಭಯವನ್ನ ಫೇಸ್ ಮಾಡೋದ್ರಿಂದನೇ ಸರಿ ಮಾಡ್ಕೋಬಹುದು. ಈ ಮನಸ್ಥಿತಿಯಲ್ಲಿ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಜಗಳಗಳಾಗೇ ಆಗತ್ತೆ. ನೀವು ಮಾಡದೇ ಇರುವಂತ ತಪ್ಪಿಗೆ ಕ್ಷಮೆ ಕೇಳಬೇಕಾಗತ್ತೆ. ಮಾಡಿರೋ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಬರುವಂತ ಸಾಧ್ಯತೆಗಳು ಕುಂಭರಾಶಿಯಲ್ಲಿ ಜನಿಸಿದಂತವರಿಗೆ ಇದೆ. ನಿಮ್ಮ ಜೀವನ ಸಂಗತಿಯ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಅವ್ರಿಗೂ ನಿಮಗೆ ಮನಸ್ತಾಪಗಳು, ಜಗಳಗಳು ಬರಬಹುದು. ಆಮೇಲೆ ನಿಮಗಿಂತ ಹಿರಿಯರಾಗಿರುವಂತವ್ರು, ನಿಮ್ಮ ಬಾಸ್ ಆಗಿರ್ಬೋದು, ವರ್ಕ್ ಮಾಡುವಂತ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ನಿಮ್ಮ ಮೇಲೆ ತೊಂದರೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಆ ಸ್ಥಳದಿಂದ ಹೊರಗಡೆ ಬರಬಹುದು. ಆ ಒಂದು ಸಿಚುವೇಶನ್ ಇಂದ ನೀವು ಹೊರಗಡೆ ಬರೋ ಸಾಧ್ಯತೆಗಳು ಇರುತ್ತೆ. ಚತುರ್ಥ ಭಾವದಲ್ಲಿರುವಂತಹ ಕುಜಗ್ರಹ ನಿಮಗೆ ಪ್ರಾಪರ್ಟಿನ ಕರುಣಿಸ್ತಾನೆ. ಪ್ರಾಪರ್ಟಿ ತಗೋಬೇಕು ಅಂತಿದ್ರೆ, ಪ್ರಾಪರ್ಟಿ ಮಾಡ್ಬೇಕು ಅಂತಿದ್ರೆ, ಎಸ್ಪೆಷಲಿ ಸೈಟ್ಸ್, ಮನೆಗಳು, ಇದನ್ನ ಇಷ್ಟಪಡ್ತಿರುವಂತವ್ರಿಗೆ, ಹುಡುಕಾಟ ಮಾಡ್ತಿರೋರಿಗೆ ಎಲ್ಲ ತರದಲ್ಲಿ ಅನುಕೂಲವಾಗಿರುವಂತಹ ಪ್ರಾಪರ್ಟಿ ನಿಮಗೆ ಸಿಗತ್ತೆ. ತುಂಬಾ ದಿನದಿಂದ ಹುಡುಕಾಟದಲ್ಲಿದ್ರೆ. ಪಂಚಮದಲ್ಲಿರುವಂತಹ ಸೂರ್ಯಗ್ರಹ, ಮಕ್ಕಳೇ ಯಾರಾದ್ರೂ ನಿಮಗೆ ಗೌರ್ಮೆಂಟ್ ಜಾಬ್ ಪ್ರಯತ್ನ ಮಾಡ್ತಿದ್ರೆ ಅವ್ರಿಗೆ ಅನುಕೂಲ ಆಗತ್ತೆ. ಉದ್ಯೋಗದಲ್ಲಿ ಅನುಕೂಲ, ಆರೋಗ್ಯದಲ್ಲಿ ಅನುಕೂಲ, ಹಾಗೇನೆ ಪ್ರಮೋಷನ್ಗೆ ಅನುಕೂಲ, ಎಲ್ಲದರಲ್ಲೂ ಕೂಡ ಅನುಕೂಲ ನಿಮ್ಮ ಸಂತಾನಕ್ಕೆ ಆಗತ್ತೆ, ನಿಮ್ಮ ಮಕ್ಕಳಿಗೆ ಆಗತ್ತೆ. ಎರಡನೇ ಮನೆಯಲ್ಲಿರುವಂತಹ ಶನಿಗ್ರಹದಿಂದ ಖಂಡಿತವಾಗ್ಲೂ ಕೂಡ ಧನಲಾಭ ಆಗಲ್ಲ, ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಈ ಒಂದು ಅನಿಶ್ಚಿತವಾಗಿರುವಂತಹ ಬಿಸ್ನೆಸ್ ಗಳು ಕೆಲವಿದೆ. ಶೇರ್ ಮಾರುಕಟ್ಟೆ ಅಂತಾರೆ. ಶೇರಿಗೆ ಹಾಕಿ ತುಂಬಾ ಸಕ್ಸಸ್ಫುಲ್ ಆದವರು ಇದ್ರೂ ಸಹ ಅನುಭವ ಇಲ್ಲದಲ್ಲೇ ಆಸೆಗೋಸ್ಕರ ದುಡ್ಡು ಹಾಕಿ ಕಳ್ಕೊಂಡವ್ರು ಜಾಸ್ತಿ. ಅನುಭವ ಇಲ್ಲದಲ್ಲೇ, ಎಕ್ಸ್ಪೀರಿಯನ್ಸ್ ಇಲ್ಲದಲ್ಲೇ ಮಾಡಕ್ ಹೋಗ್ಬೇಡಿ. ಅದರಲ್ಲೂ ಈ ಟೈಮಲ್ಲಿ ಏನಾದ್ರು ಮಾಡಿದ್ರೆ ಲಾಸ್ ಆಗುತ್ತೆ, ನೋವಾಗುತ್ತೆ, ಟೆನ್ಷನ್ಗಳಾಗುತ್ತೆ. ಹಾಗೆ ಕೇರ್ಫುಲ್ ಆಗಿರಿ ಆ ವಿಚಾರದಲ್ಲಿ. ಎರಡನೇ ಮನೆ ಇರುವಂತಹ ಶನಿಗ್ರಹ ನಿಮಗೆ ಲಾಸ್ ಅನ್ನು ಮಾಡುವಂತದ್ದೇ. ಅಟ್ ದ ಸೇಮ್ ಟೈಮ್ ಬಂದು ನೀವು ಹೊರಗಡೆಯಿಂದ ನಿಮ್ಗೆ ಯಾವ್ದು ದುಡ್ಡು ಬರಬೇಕಾಗಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಬರುವಂತ ಸಾಧ್ಯತೆ ವಿದೇಶದಿಂದ, ಹೊರಗಡೆಯಿಂದ, ಕೆಲವರು ವಿದೇಶದಿಂದ ಸ್ನೇಹಿತರು, ಮಕ್ಕಳು ಹಣ ಕಳಿಸ್ತಾರೆ. ಈ ತರ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಅನಂತರದಲ್ಲಿ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಅಂತ ಹೇಳಿದೀನಿ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಅಂದೀನಿ. ಕರಿಯರ್ ಅಲ್ಲಿ ಬಹಳ ಪ್ರೋಗ್ರೆಸ್ ಇದೆ, ಬಟ್ ಕಿರಿಕಿರಿಗಳಾಗತ್ತೆ. ಬಟ್ ಆರೋಗ್ಯದಲ್ಲಿ ಸುಧಾರಣೆಗಳಾಗತ್ತೆ. ಯಾವ ತರ ಆರೋಗ್ಯ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟದ್ದು, ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಯಿಂದ ನೀವು ನರಳ್ತಾ ಇದ್ರೆ ಈ ಟೈಮಲ್ಲಿ ನಿಮಗೆ ಗುಣಮುಖವಾಗುವಂತಹ ಒಂದು ದಾರಿ ನಿಮಗೆ ಸಿಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ.
ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಿಸಿದ್ದು.